ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನಲ್ಲಿ ನಾನು ತುಳಸಿ ಹಬ್ಬದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಳಸಿ ಹಬ್ಬವನ್ನು ಉತ್ಥಾನ ದ್ವಾದಶಿ, ಕ್ಷೀರಾಬ್ದಿ ದ್ವಾದಶಿ ಹಾಗೂ ತುಳಸಿ ವಿವಾಹ ಅಂತಲೂ ಕರೀತಾರೆ. ಇನ್ನು ಈ ವರ್ಷ ಅಂದರೆ 2025ರಲ್ಲಿ ತುಳಸಿ ಹಬ್ಬವನ್ನು ನವೆಂಬರ್ 2ನೇ ತಾರೀಕು ಭಾನುವಾರ ಬೆಳಗ್ಗೆ 7:31 ಪ್ರಾರಂಭವಾಗಿ ನವೆಂಬರ್ 3ನೇ ತಾರೀಕು ಸೋಮವಾರ ಬೆಳಗ್ಗೆ 5:07 ಮುಕ್ತಾಯಗೊಳ್ಳುತ್ತದೆ. ಕಾರ್ತಿಕ ಮಾಸದ 12ನೇ ದಿನ ಅಂದರೆ ದ್ವಾದಶಿ ದಿನ ತುಳಸಿ ದೇವಿಗೂ ಹಾಗೂ ಶ್ರೀ ವಿಷ್ಣುವಿಗೂ ವಿವಾಹವನ್ನು ಮಾಡಲಾಗುತ್ತೆ. ಈ ಆಚರಣೆಯನ್ನೇ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹ ಅಂತ ಕರಿತೀವಿ. ಮೊದಲನೇದಾಗಿ ನಾನು ನಮ್ಮ ಮನೆಯ ತುಳಸಿಯನ್ನು ಸ್ವಚ್ಛಗೊಳಿಸಿ ಹೂವುಗಳಿಂದ ಅಲಂಕರಿಸಿ ಅರಿಶಿಣ, ಕುಂಕುಮ, ಗೆಜ್ಜೆ ವಸ್ತ್ರವನ್ನು ಹಾಕಿ ಚಂದವಾದ ರಂಗೋಲಿಯನ್ನು ಬಿಡಿಸಿ ಪೂಜೆಗೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ ಮತ್ತು ತಪ್ಪದೆ ನೆಲ್ಲಿಕಾಯಿ ದೀಪವನ್ನು ಬೆಳಗಿ ಇಷ್ಟಾರ್ಥಗಳನ್ನು ಬೇಡಿಕೊಂಡೆನು. ಪೂಜೆಯನ್ನು ಮುಕ್ತಾಯಗೊಳಿಸಿದ ನಂತರ 3 ಜನ ಅಥವಾ 5 ಜನ ಮುತ್ತೈದರಿಗೆ ಅರಿಶಿಣ ಕುಂಕುಮವನ್ನು ಕೊಟ್ಟು ತಾಂಬೂಲವನ್ನು ಕೊಡಬೇಕು. ಕೊನೆಯದಾಗಿ ಕೆಂಪಾರತಿಯನ್ನು ಮಾಡಿಕೊಳ್ಳಬೇಕು. ಇದು ಕಳೆದ ವರ್ಷ ನನ್ನ ತವರು ಮನೆಯಲ್ಲಿ ಅಮ್ಮನ ಜೊತೆ ಮಾಡಿದ ತುಳಸಿ ಪೂಜೆಯಾಗಿದೆ. ಇನ್ನು ಯಾರೆಲ್ಲ ನನ್ನ ಅಕೌಂಟ್ನ ಫಾಲೋ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಫಾಲೋ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.